ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಶನಿವಾರದ ಬ್ಲಾಗು. ಬೆಳಗ್ಗೆ ನಾಷ್ಟದಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಈ ಥರ ಅಡುಗೆಗೆ ವಿಸಿಲ್ ಇಟ್ಬಿಡ್ತೀನಿ ಫ್ರೆಂಡ್ಸ್. ಒಂದು ಕಡೆ ರೈಸ್ಗೆ ಇಟ್ಬಿಡ್ತೀನಿ, ಇನ್ನೊಂದು ಕಡೆ ಈ ಥರ ಸಾಂಬಾರ್ಗೆ ಇಟ್ಬಿಡ್ತೀನಿ. ಸೊ ನೆನ್ನೆ ನುಗ್ಗೆಕಾಯಿ ತಂದಿದ್ರಲ್ಲ ನಮ್ಮ ಮನೆಯವರು, ಅದಕ್ಕೆ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಬೇಳೆ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕರಿಬೇವು, ಸಾಂಬಾರು ಪುಡಿ, ಅರ್ಶಿಣದ ಪುಡಿ, ಈರುಳ್ಳಿ, ಉಪ್ಪು ಇದಿಷ್ಟು ಹಾಕ್ಕೊಂಡು ವಿಸಿಲ್ಗೆ ಇಡೋಣ ಅಂತ ವಿಸಿಲ್ಗೆ ಇಡ್ತಾಯಿದ್ದೀನಿ. ಈ ಥರ ವಿಸಿಲ್ಗೆ ಇಟ್ಬಿಟ್ಟು ನನ್ನ ಪಡ ನಾನು ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋಷ್ಟರಲ್ಲಿ ಇದು ವಿಸಿಲ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ನಾನು ರೆಡಿಯಾಗಿ ಆಮೇಲೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ಬೋದು. ಸೊ ಹಾಗಾಗಿ ಬನ್ನಿ ಈಗ ಇದನ್ನು ವಿಸಿಲ್ ಹಾಕ್ಬಿಟ್ಟು ನಾವು ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಆಗಲೇ ನುಗ್ಗೆಕಾಯಿ ಸಾಂಬಾರಿಗೆ ಏನೇನು ಹಾಕಿಟ್ಟೆ ಅಂತ. ವಿಸಿಲ್ಗೆ ಹಾಕಿ ಇಟ್ಬಿಟ್ಟು ನಾನು ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಬಾಗಿಲಿಗೆಲ್ಲ ನೀರು ಹಾಕಿ ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಈಗ ಬೇಳೆ ಎಲ್ಲ ಬೆಂದಿತ್ತಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನುಗ್ಗೆಕಾಯಿ ರಾತ್ರಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟೇ. ಆಮೇಲೆ ವಿಸಿಲ್ ಹೋಗೋವರೆಗೂ ಬಿಡೋದಿಲ್ಲ, ಆಮೇಲೆ ನುಗ್ಗೆಕಾಯಿ ಪಾಯಸ ಆಗಿಬಿಡುತ್ತೆ. ಸೊ ವಿಸಿಲ್ನ ನಾನೇ ತೆಗೆದ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತೀನಿ. ಇಷ್ಟು ನುಗ್ಗೆಕಾಯಿ ಸಾರು ಮಾಡೋದು. ಸೊ ಇದನ್ನು ಒಂದು ವಿಸಿಲ್ ಕೂಗೋದಕ್ಕೆ ಇಟ್ಬಿಟ್ಟು ನಾನು ಹೋಗಿ ಅಷ್ಟಲಿ ದೇವ್ರ ದೀಪ ಹಚ್ಬಿಟ್ಟು ಬಂದುಬಿಡ್ತೀನಿ. ಟೈಮ್ ಅಂದರೆ ಆಲ್ರೆಡಿ 7:30 ಆಗಿದೆ. ಸೊ ನಮ್ಮ ಮನೆಯವ್ರು ಇನ್ನೂ ಮಲಗೆ ಇದ್ದಾರೆ, ಎದ್ದಿಲ್ಲ. ಬೇಗ ಹೋಗ್ತೀನಿ ಅಂತಂದರು. ಸೊ ಇದನ್ನು ಮುಗಿಸ್ಬಿಟ್ಟು ನಾಷ್ಟಕ್ಕೆ ಏನು ಬೇಕು ಕೇಳಿಕೊಂಡು ನಾಷ್ಟನ ಮುಗಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ಬೇಳೆ ಸಾಫ್ಟಾಗಿ ಬೆಂದಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಾತ್ರ ನಾನು ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ, ಒಂದು 2 ನಿಮಿಷ ಸಾಕು. ಆಮೇಲೆ ಇಲ್ಲಿ ನುಗ್ಗೆಕಾಯಿನೂ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಎಳೆದು ನುಗ್ಗೆಕಾಯಿ. ಸೊ ಎಳೆ ನುಗ್ಗೆಕಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಲ್ತಿರೋದಾದರೆ ಒಂದು ಸ್ವಲ್ಪ ನಾರಿರುತ್ತೆ. ಆಮೇಲೆ ಒಂದು ವಿಸಿಲ್ ಕೂಡ ಬೇಗನೆ ಬಂದುಬಿಡ್ತು. ನಾನು ವಿಸಿಲ್ ಹೋಗೋದಕ್ಕೆ ಬಿಟ್ಟಿಲ್ಲ, ಹಾಗೆ ವಿಸಿಲ್ ತೆಗೆದುಬಿಟ್ಟು ಬೇಗ ಒಗ್ಗರಣೆ ಹಾಕ್ಬಿಟ್ಟೆ. ಆಮೇಲೆ ಒಗ್ಗರಣೆ ಹಾಕಿ ಒಂದು ವಿಸಿಲ್ ಕುದಿಸಿದ್ರೆ ಆಯಿತು. ಸೊ ಪೂಜೆ ಕೂಡ ಆಯಿತು ಫ್ರೆಂಡ್ಸ್. ಈಗ ತಾನೇ ಸಾಂಬಾರು ಕೂಡ ಮಾಡಿದ್ದಾಯಿತು. ಸೊ ನೋಡಿದ್ರಲ್ಲ, ಪೂಜೆ ಕೂಡ ಮಾಡಿದ್ದಾಗಿದೆ. ಈಗ ಇಲ್ಲಿ ಶುಂಠಿ ನೀರು ಮತ್ತು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಬಿಸಿನೀರಿಗೆ. ಅಂದರೆ ಶುಂಠಿನ ಬಿಸಿನೀರಲ್ಲಿ ಚೆನ್ನಾಗಿ ಕಾಯಿಸಿ ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಕುಡಿಬೇಕು. ನಮ್ಮ ಮನೆಯವ್ರಿಗೆ ರೆಡಿ ಆಗ್ತಾಯಿದ್ದಾರೆ. ಸೊ ನಾಷ್ಟ ಏನು ಬೇಕು ಅಂತ ಕೇಳಿದೆ, ಅವ್ರೇನೋ ಹೇಳಿದ್ರು, ನನಗೆ ಕೇಳಿಸಿಲ್ಲ. ಸೊ ಬಾಕ್ಸಿಗೆ ಮಾತ್ರ ನುಗ್ಗೆಕಾಯಿ ಸಾರು ಮಾಡಿದ್ದೀನಿ. ಸೊ ನೋಡೋಣ ಅವ್ರು ಬಂದಮೇಲೆ ಏನು ತಿಂತಾರೆ, ಏನು ಕತೆ ಅಂತ. ಸೊ ಫ್ರೆಂಡ್ಸ್, ಬೆಳಗ್ಗೆ ನಾಷ್ಟಕ್ಕೆ ಬಂದು ನಮ್ಮ ಮನೆಯವ್ರು ಬಸ್ಸಾರೇ ತಿಂತೀನಿ ಅಂದರು. ಸೊ ಹಾಗಾಗಿ ಬಸ್ಸಾರು ಇತ್ತು ಅಂತ ಬಸ್ಸಾರು ಹಾಕ್ಕೊಟ್ಟೆ. ಆಮೇಲೆ ಶುಂಠಿ ಮಾಡ್ಕೊಳ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಶುಂಠಿದು ನೀರು ಅದನ್ನು ಮಾಡಿಕೊಂಡು ಜೇನುತುಪ್ಪ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇದು ಮಧ್ಯಾಹ್ನ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಹೀರೆಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ನಾನಿವತ್ತು ಮಾಡೋಕ್ಕೆ ಹೋಗ್ತಾ ಇರೋದು ಹೀರೆಕಾಯಿ ಗೊಜ್ಜು ಫ್ರೆಂಡ್ಸ್. ಇದು ನಮ್ಮ ಮನೆಯವ್ರು ನನಗೆ ಹೇಳ್ಕೊಟ್ಟಿದ್ದು ರೆಸಿಪಿ. ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಮೇಲೆ ಇಲ್ಲಿ ಬಿಸಿನೀರು ಕೂಡ ಕಾಯಕ್ಕಿಟ್ಕೊಂಡಿದ್ದೆ ಫ್ರೆಂಡ್ಸ್, ಕುಡಿಯೋದಕ್ಕೆ ಬಿಸಿನೀರು ಬೇಕಲ್ವಾ. ಆಮೇಲೆ ನೋಡಿ ಇದು ಕುದೀತಾ ಇದೆ. ಇದೆಲ್ಲ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಆಮೇಲೆ ಒಂದು ಸ್ವಲ್ಪ ನೀರಿದ್ದಂಗೆ ಇದನ್ನು ತೆಗ್ದು ಆರಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಕೂಡ ಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈಗ ಬೇಯಿಸ್ಕೊಂಡಿದ್ನೆಲ್ಲ ಅದೇ ಬಾಣಲಿಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಳ್ತೀನಿ. ಜೀರಿಗೆ, ಕರಿಬೇವು ಎರಡೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಆರಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಒಂದು 2 ನಿಮಿಷ ಕೈ ಆಡಿಸ್ತಾನೆ ಇರಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಮೇಯ್ನಾಗಿ ಜೀರಿಗೆ ಫ್ಲೇವರ್ನಂತೂ ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ. ಸೊ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಗೊಜ್ಜು ಅಂತ. ನೀವು ಟ್ರೈ ಮಾಡಿ, ಸೊ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇವತ್ತು ರಾತ್ರಿಗೆ ಅಡುಗೆಗೆ ಇದನ್ನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾಯಿದ್ದೀನಿ. ಆಮೇಲೆ ಬೇಯೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಆಮೇಲೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಳ್ತೀನಿ. ನಿಮಗೆ ತೆಳ್ಳಗೆ ಬೇಕಂದರೆ ಬೇಯಿಸ್ಕೊಂಡು ನೀರು ಒಂದು ಸ್ವಲ್ಪ ಇಟ್ಬಿಟ್ಟು ಹಾಕ್ಕೊಳ್ಬೋದು. ಸೊ ಫ್ರೆಂಡ್ಸ್, ಗೊಜ್ಜೆಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಸೊ ಆಮೇಲೆ ರೈಸ್ಗೆ ಇಟ್ಟಿದ್ದೆ ಫ್ರೆಂಡ್ಸ್. ಬಿಸಿ ಅನ್ನ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ನಮ್ಮ ಮನೆಯವ್ರು ಬಂದಮೇಲೆ ರೈಸ್ಗೆ ಇಟ್ಟೆ. ಅವ್ರು ಬಂದಮೇಲೆ ರೈಸ್ಗೆ ಇಟ್ಟು ರೈಸ್ ಆದಮೇಲೆ ಊಟ ಕೂಡ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿದೆ ಅಂತಂದರು ಅವರು. ಆಮೇಲೆ ನಮ್ಮ ಮನೆಯವರು ಜಾಮೂನ್ ತರಿಸಿದ್ರು ಫ್ರೆಂಡ್ಸ್. ಜಾಮೂನ್ ಮತ್ತು ರಸಗುಲ್ಲ ಎರಡೂ ತರಿಸಿದ್ರು. ತಿನ್ನಬೇಕು ಅಂತ ಅನ್ನಿಸ್ತಾಯಿದೆ ಅಂದ್ಕೊಂಡು. ಸೊ ಜಾಮೂನು ರಸಗುಲ್ಲ ಎರಡೂ ತಿನ್ಕೊಂಡ್ವಿ. ರಸಗುಲ್ಲ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ಇದು ಭಾನುವಾರ ಬೆಳಗ್ಗೆದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೆನ್ನೆದೇ ಹೀರೆಕಾಯಿ ಗೊಜ್ಜಿತ್ತಲ್ಲ, ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಅದನ್ನೇ ಹಾಕ್ಕೊಟ್ಟೆ. ಅದ್ರ ಜೊತೆ ಆಮ್ಲೆಟ್ ಹಾಕ್ಕೊಟ್ಟಿದ್ದೆ. ಅದನ್ನೇ ತಿನ್ಕೊಂಡು ಕೆಲ್ಸಕ್ಕೆ ಹೋದೆ. ಹಾಯ್ ಫ್ರೆಂಡ್ಸ್, ಇದು ಭಾನುವಾರ. ಇದು ನೆನ್ನೆದೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ನೋಡಿದ್ರೆ ನಮ್ಮ ಮನೆಯವ್ರಿಗೆ ಹೀರೆಕಾಯಿ ಗೊಜ್ಜು ಮಾಡಿದ್ನಲ್ಲ ಅದನ್ನೇ ರೈಸು ಮತ್ತು ಆಮ್ಲೆಟ್ ಹಾಕ್ಕೊಟ್ಟೆ ಅವ್ರಿಗೆ ನಾಷ್ಟಕ್ಕೆ. ಬಾಕ್ಸ್ ಬೇಡ ಅಂತಂದಿದ್ರು. ಸೊ ರಾತ್ರಿ ಅವ್ರು ಹೀರೆಕಾಯಿ ಗೊಜ್ಜು ತಿಂದಿಲ್ಲ ಫ್ರೆಂಡ್ಸ್, ನುಗ್ಗೆಕಾಯಿ ಸಾರೇ ತಿನ್ಕೊಂಡು. ಸೊ ಹಾಗಾಗಿ ಅದು ವೇಸ್ಟ್ ಆಗುತ್ತಲ್ವ. ಸೊ ಅದಕ್ಕೆ ಅದನ್ನೇ ನಾಷ್ಟಕ್ಕೆ ಹಾಕ್ಕೊಟ್ಟೆ. ಸೊ ಈಗ ನಮ್ಮ ಮನೆಯವ್ರು ಬರ್ತಿದ್ದಾರಂತೆ, ಮಟನ್ ತೊಗೊಂಬರ್ತಿದ್ದೀನಿ ಅಂತಂದರು. ಇವತ್ತು ಬಂದು ತುಳಸಿ ಹಬ್ಬ.
ಸೊ ಅವರು ಇರಲಿ ಏನಾಗಲ್ಲ, ನಾವೇನು ಹಬ್ಬ ಮಾಡಲ್ಲ ಅಂತಂದರು. ಸೊ ಅದಕ್ಕೆ ಈಗ ಮಟನ್ ತೊಗೊಂಬರ್ತಾ ಇದ್ದಾರೆ. ಸೊ ಬಿರಿಯಾನಿ ಮಾಡೋಕ್ಕೆ ಅಂತ ಹೇಳಿದ್ರು. ಸೊ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಎಗ್ ರೋಲ್ ಮಾಡ್ಕೊಂಡು ತಿನ್ಕೊತಾ ಇದ್ದೀವಿ. ನಮ್ಮ ಮನೆಯವ್ರು ಮಟನ್ ತಂದಿದ್ರು ಫ್ರೆಂಡ್ಸ್, ಎಲ್ಲ ಬೇಯಿಸಿದ್ದೀವಿ. ಬಟ್ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕರೆಂಟ್ ಆಟ ಆಡಿಸ್ತಾ ಇತ್ತು. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಕರೆಂಟೇ ಇರಲಿಲ್ಲ, ಹೋಗೋದು ಬರೋದು ಹಿಂಗೆ ಆಟ ಆಡಿಸ್ತಾ ಇತ್ತು. ಕರೆಂಟ್ ಇಲ್ಲ ಅಂದರೆ ನಮ್ಮ ಕಿಚನಲ್ಲಿ ಇರೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕತ್ಲಿರುತ್ತೆ. ಸೊ ಹಾಗಾಗಿ ಕರೆಂಟ್ ಬರಲಿಲ್ಲ, ಏನೇನು ಮಾಡ್ಕೊಳ್ಳೋಣ ಅಂತ ಹಾಗೆ ಮಾಡ್ಕೊಂಡ್ವಿ. ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ನಮಗೆ ಕಾಲ್ಸ್ ಬರ್ತಿತ್ತು. ಸೊ ಸ್ವಲ್ಪ ಏನೋ ಕೆಲಸ ಇತ್ತು ಅದರದ್ದೆಲ್ಲ. ಆಮೇಲೆ ಬಿರಿಯಾನಿ ಮಾಡ್ಕೊಂಡು ತಿಂದಾದ್ಮೇಲೆ ಸಂಜೆಗೆ ನಮ್ಮ ಮನೆಯವರು ಜ್ಯೂಸ್ ತರಿಸಿದ್ರು ಫ್ರೆಂಡ್ಸ್. ನನಗಂತೂ ಪಲ್ಪಿ ಆರೆಂಜ್ ಅಂದರೆ ಇಷ್ಟ. ಸೊ ಅದಕ್ಕೆ ಅದು ತರಿಸಿದ್ರು. ನಮ್ಮ ಮನೆಯವ್ರಿಗೆ ಕೋಕ್ ಅಂದರೆ ಇಷ್ಟ, ಎರಡೂ ತರಿಸಿದ್ರು. ಆಮೇಲೆ ಅದನ್ನು ಕುಟ್ಕೊಂಡು ನಮ್ಮ ಮನೆಯವ್ರಿಗೆ 8 ಗಂಟೆಗೆ ಏನೋ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ಈ ಥರ ಕಡಲೆಬೀಜ ಮಸಾಲ ಅಂತ ಈ ಥರ ಮಾಡೋದಕ್ಕೆ ಹೇಳಿದ್ರು. ಸೊ ಒಂದು ಲೋಟದಲ್ಲಿ ಉಪ್ಪು ಮತ್ತು ಸಾಂಬಾರು ಪುಡಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಕಡಲೆಬೀಜ ಫ್ರೈ ಮಾಡಿ ಇದನ್ನು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿರಿಯಾನಿ ಮಾಡಿದ್ದು ಕೂಡ ಆಯಿತು, ಊಟ ಕೂಡ ಆಯಿತು ನಮ್ಮದು. ಸೊ ಇವತ್ತು ಮಧ್ಯಾಹ್ನ ಮೇಲೆ ಜಾಸ್ತಿ ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಭಾನುವಾರದ್ದು. ಸೊ ಯಾಕೆ ಅಂದರೆ ನಮ್ಮ ಮನೆಯವರು ಮಧ್ಯಾಹ್ನ 1 ಗಂಟೆಗೆಲ್ಲ ಕೆಲಸದಿಂದ ಬಂದರು. ಸೊ ಅವ್ರು ಬಂದಮೇಲೆ ಹಾರರ್ ಮೂವೀಸ್ 2 ಡೌನ್ಲೋಡ್ ಮಾಡಿದ್ದೆ. ಸೊ ಅದನ್ನು ನೋಡಿದ್ವಿ. ತುಂಬ ದಿನ ಆದಮೇಲೆ ನಮ್ಮ ಮನೆಯವರು ಮೊಬೈಲ್ ಬಿಟ್ಟು ಮೂವಿ ನೋಡಿದ್ದು. ಸೊ ಇಬ್ಬರು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಟೈಮ್ ಬಂದು 10:10 ಆಗಿದೆ ಫ್ರೆಂಡ್ಸ್. ಈಗ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ. ಯಾಕೆ ಅಂದರೆ ಹೇಳಿದ್ನಲ್ಲ, ನಮ್ಮ ಮನೆಯವರು ಏನಾದರೂ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ ಫೋನಲ್ಲಿ. ಸೊ ಗೀ ಬಂದು 1 kg ತುಪ್ಪ ಬಂದು 339 ಏನೋ ಬಂತು ಫ್ರೆಂಡ್ಸ್ ಆಫರಲ್ಲಿ. ಸೊ ಅದಕ್ಕೆ ಆರ್ಡ್ರ್ ಹಾಕ್ಬಿಟ್ರು ಅವರು. ಹೆಂಗೂ ಗೀ ಖಾಲಿಯಾಗಿತ್ತು ಮನೇಲಿ. ಸೊ ಅಷ್ಟು ಕಡಿಮೆಗೆ ಸಿಕ್ಕಿದೆ. ಅದು 1 kg ತುಪ್ಪ ಅಂದರೆ ಸೊ ಆಫರ್ ಇರುತ್ತೋ ಇಲ್ವೋ ಅಂದ್ಕೊಂಡು ಆರ್ಡ್ರ್ ಹಾಕಿದ್ದಾರೆ. ಸೊ ಅದು ಫ್ಲಿಪ್ಕಾರ್ಟ್ದು ಬಂದು ಇಲ್ಲಿ ಬರೋದಿಲ್ಲ ಫ್ರೆಂಡ್ಸ್. ಫ್ಲಿಪ್ಕಾರ್ಟಲ್ಲಿ 10 ಮಿನಿಟ್ಸ್ ಡೆಲಿವರಿ ಅಂತ ಇರುತ್ತೆ. ಸೊ ಅದು ನಮ್ಮ ಮನೆಗೆ ಬರೋದಿಲ್ಲ. ಇಲ್ಲೇ ಸ್ವಲ್ಪ ದೂರದಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ಶಾಪ್ ಇದೆ, ಅಲ್ಲಿಗೆ ಬರುತ್ತೆ. ಅಲ್ಲೋಗಿ ಅವ್ರು ಈಸ್ಕೊಂಡು ಬರಬೇಕು. ಈಗ ಹೋಗಿದ್ದಾರೆ ಬರೋದಕ್ಕೆ. ಸೊ ಬನ್ನಿ, ಅವ್ರು ಬಂದಮೇಲೆ ಹೇಗಿದೆ, ಯಾವ ತುಪ್ಪ, ಎಷ್ಟು MRP ಎಲ್ಲ ನಿಮಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಆರ್ಡ್ರ್ ಬಂದಿದೆ. ಸೊ ಇದು ಬ್ರ್ಯಾಂಡ್ ಯಾವುದು ಅಂತ ನಾನು ತೋರಿಸೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ. ಸೊ ತುಂಬ ಅಂತೂ ಚೆನ್ನಾಗಿತ್ತು. 900 ml ಫ್ರೆಂಡ್ಸ್, ಬರೀ 300 ರೂಪಾಯಿಗೆ ಸಿಕ್ಕಿದ್ದು ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಆಫರ್ ಅವಾಗ ಬರ್ತಿರುತ್ತೆ, ಬಟ್ ನಾವು ನೋಡ್ಕೊಂಡು ಆರ್ಡ್ರ್ ಮಾಡ್ಕೋಬೇಕು. ನೋಡಿ, ಪ್ರೈಸ್ ಬಂದ್ಬಿಟ್ಟು 608 ಇದೆ ಫ್ರೆಂಡ್ಸ್. ನೋಡಿದ್ರಲ್ಲ, ತುಪ್ಪ ಕೂಡ ಬಂದಿತ್ತು. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಬ್ರ್ಯಾಂಡ್ ಕೇಳ್ತಾ ಇರೋದು ತುಪ್ಪದ್ದು. ಆ್ಯಂಡ್ ಯೂಸ್ ಮಾಡಿ ನೋಡಬೇಕು ಹೇಗಿದೆ ಏನು ಕತೆ ಅಂದ್ಕೊಂಡು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.